ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. RCB ಕಪ್ ಗೆಲ್ಬೇಕು ಅನ್ನೋ 18 ವರ್ಷದ ಕನ್ನಡಿಗರ ಕನಸು ಈ ವರ್ಷ ಈಡೇರಿದೆ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾನೆ ಇದ್ವಿ. ಕೊನೆಗೂ 2025ರಲ್ಲಿ RCB ಕಪ್ ಗೆದ್ದಿದೆ. ಪ್ರತಿ ವರ್ಷ ವಿರಾಟ್ ಕೊಹ್ಲಿ ಅವರು ಕನ್ನಡಿಗರ ಕನಸನ್ನ ಈಡೇರಿಸಲಿಲ್ಲ ಅಂತ ಬೇಜಾರಾಗೋದನ್ನ ನೋಡ್ತಿದ್ವಿ. ಆದ್ರೆ ಈ ವರ್ಷ ಕೊನೆಗೂ ಕನ್ನಡಿಗರ ಕನಸನ್ನ ಈಡೇರಿಸಿದ್ವಿ ಅಂತ ಅವರ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನ ನೋಡಿದ್ವಿ. RCB ಟೀಮ್ಗೆ ಅದೆಷ್ಟೋ ಜನ ಪ್ಲೇಯರ್ಸ್ ಬಂದ್ರು ಹೋದ್ರು, ಆದ್ರೆ ವಿರಾಟ್ ಕೊಹ್ಲಿ ಅವರು ಮಾತ್ರ 18 ವರ್ಷ RCB ಟೀಮ್ ನಲ್ಲೇ ಇದ್ರು. ಇದಕ್ಕೆ ಕನ್ನಡಿಗರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಲೇಬೇಕು. RCB ಕಪ್ ಗೆದ್ದದ್ದನ್ನ ಬರೀ ಕನ್ನಡಿಗರು ಸಂಭ್ರಮಿಸಲಿಲ್ಲ, ಬದಲಾಗಿ ಪ್ರಪಂಚದಾದ್ಯಂತ ಕೊಹ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಇಲ್ಲಿ ಅಚ್ಚರಿಯ ವಿಷಯ ಏನಂತಂದ್ರೆ, ಕೊಹ್ಲಿಯ ಜರ್ಸಿ ನಂಬರ್ 18 RCB ಗೆದ್ದಿದ್ದು 18ನೇ ಸೀಸನ್ ನಲ್ಲಿ. ಈ IPL ನಲ್ಲಿ ಕೊಹ್ಲಿ ಹೊಡೆದಿರೋ ರನ್ಸು 657. ಅವನ್ನೆಲ್ಲ ಸೇರಿಸಿದ್ರೆ ಒಟ್ಟು 18 ಆಗುತ್ತೆ. ಕೊನೆ IPL ಆಡಿದ ಡೇಟ್ ಮ್ಯಾಚ್ ಮಾಡಿದ್ರೆ ಬರೋ ನಂಬರ್ 18. ಎಂತ ಕೋಇನ್ಸಿಡೆನ್ಸ್ ಅಲ್ವಾ? RCB ತಂಡದ ಪರಿಶ್ರಮದಿಂದ, ಎಲ್ಲ ಅಭಿಮಾನಿಗಳ ಹರಕೆಯಿಂದ ನಮ್ಮ RCB ಕೊನೆಗೂ ಕಪ್ ಗೆಲ್ತು. ಆದ್ರೆ ಅದನ್ನು ಸಂಭ್ರಮಿಸಲು ಹೋಗಿ 11 ಜನ ಜೀವವನ್ನು ಕಳ್ಕೊಂಡಿದ್ದು ಬಹಳ ನೋವಿನ ಸಂಗತಿ. ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಜೀವ ಹೋಗುವಷ್ಟು ಅಭಿಮಾನವನ್ನು ತೋರ್ಸೋದ್ ಬೇಡ. ಯಾಕಂದ್ರೆ ಆಟ ಆಡಿದವರು ಚೆನ್ನಾಗಿದ್ದಾರೆ, ಆಟನ ಆಡಿಸಿದವರು ಚೆನ್ನಾಗಿದ್ದಾರೆ, ಆದ್ರೆ ಅದನ್ನ ನೋಡಿ ಸಂಭ್ರಮಿಸಲು ಹೋಗಿ ಜೀವವನ್ನು ಕಳ್ಕೊಂಡು 50 ಜನಕ್ಕೆ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅತಿ ಹೆಚ್ಚು ಜನ ಅಭಿಮಾನಿಗಳು ಬರ್ಬೋದು ಅನ್ನೋ ಅಂದಾಜನ್ನ ಲೆಕ್ಕ ಹಾಕದೆ ಆತುರವಾಗಿ ಈ ಸಮಾರಂಭವನ್ನ ಹಮ್ಮಿಕೊಂಡಿದ್ದು ಸರ್ಕಾರದ ತಪ್ಪು ಸಹ ಹೌದು. ಯಾಕೆ ಸ್ವಲ್ಪ ಟೈಮ್ ತಗೊಂಡು ವಿಶಾಲವಾದ ಪ್ರದೇಶದಲ್ಲಿ ಈ ಸಮಾರಂಭವನ್ನ ಹಮ್ಮಿಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಆದ್ರೆ ನಮ್ಮ ಜೀವ ನಮ್ಮ ಕೈಯಲ್ಲೇ ಇದೆ. ನಮ್ಮ ಜಾಗರೂಕತೆಯಲ್ಲಿ ನಾವಿರೋದು ಒಳ್ಳೇದು. ಅಂದ್ರೆ ಒಮ್ಮೆ ಹೋದ ಪ್ರಾಣ ಮತ್ತೆ ಬರೋದಿಲ್ಲ. ನಮ್ಮನ್ನ ನಂಬಿ ನಮ್ಮ ಕುಟುಂಬ ಇರುತ್ತೆ, ನಾವು ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಎಲ್ಲ ಅಭಿಮಾನಿಗಳಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೇ ಆಗಿರ್ಲಿ, ನಿಮ್ಮ ಜೀವನ ಮತ್ತು ನಿಮ್ಮ ಜೀವನ ಪಣಕ್ಕಿಟ್ಟು ಅಭಿಮಾನನ ತೋರ್ಸಕ್ಕೆ ಹೋಗ್ಬೇಡಿ. ನಮಗ್ ಕಷ್ಟ ಬಂದ್ರೆ ಸಹಾಯಕ್ಕೆ ಯಾರು ಬರಲ್ಲ, ನೆನ್ಪಿರ್ಲಿ. ಜೈ ಹಿಂದ್.